ಸಂಧಾನದ ಮಾತುಕತೆ ಮಧ್ಯೆ ಇರಾನ್ ಕಂಡೀಷನ್ ಹಾಕಿದೆ. ಇಲ್ಲಿ ಅಮೆರಿಕಾಗೆ ಹೊಸ ಷರತ್ತನ್ನು ಹಾಕಿರೋದು. ಇರಾನ್ನಲ್ಲಿ ಕದನ ವಿರಾಮ ಅಂತ ಒಂದು ಕಡೆ ಹೇಳ್ಕೊಂಡಿರೋದು ಅಮೆರಿಕ. 5 ದಿನ ನಾವು ಅವ್ರ ಮೇಲೆ ಯುದ್ಧ ಮಾಡಲ್ಲ ಅಂತ ಹೇಳಿ. ಲೆಬನಾನ್ ಕೂಡ ಸೇರಬೇಕು ಈ ಕದನ ವಿರಾಮದಲ್ಲಿ. ಅಂದರೆ ಇಲ್ಲಿ ಏನಾಗ್ತಿದೆ ಅಂದರೆ, ಲೆಬನಾನನ್ನು ಯಾಕೆ ಹೆಸರಿಸಿರಬಹುದು ಇರಾನ್ ಅಂತ ನೋಡಿದ್ರೆ, ಇಲ್ಲಿ ಒಂದು ಕಡೆ ಕದನ ವಿರಾಮ ಅಂತ ಟ್ರಂಪ್ ಮಾತಾಡಿರೋದು. ಇಸ್ರೇಲ್ ಇದಕ್ಕೇನು ಕೇರ್ ಮಾಡ್ತಾ ಇಲ್ಲ. ಟ್ರಂಪ್ ಕದನ ವಿರಾಮ ಮಾಡಿಕೊಂಡ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಇಸ್ರೇಲ್ ಇದೆ. ಯಾವುದೇ ಕಾರಣಕ್ಕೂ ನಾನು ಲೆಬನಾನನ್ನು ಬಿಡಲ್ಲ, ನಾನು ಒಂದು 30 ಕಿಲೋಮೀಟರ್ಗಳಷ್ಟು ಝೋನ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ಇಸ್ರೇಲ್ ಲೆಬನಾನಲ್ಲಿ ಮುಂದಾಗ್ತಾ ಇದೆ. ಅಂದರೆ ಲೆಬನಾನ್ನಲ್ಲಿ ಇಸ್ರೇಲ್ನ ಭೂಸೇನೆ ನೇರವಾಗಿ ಎಂಟ್ರಿ ಆಗಿಬಿಟ್ಟಿದೆ. ಅಲ್ಲಿ ಹೋರಾಟ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಅಲ್ಲಿ ನಾವು ಲೆಬನಾನ್ ಬಿಡಲ್ಲ, ಹೇಗಾದರೂ ಮಾಡಿ ಈ ಕಡೆ ಕದನ ವಿರಾಮ, ಟ್ರಂಪು, ಹೋರ್ಮುಜ್ ಜಲಸಂಧಿ, ಈ ತೈಲ ಬೆಲೆ ಜಾಸ್ತಿ ಆಗ್ತಿರೋದು, ಷರತ್ತುಗಳು, ಇರಾನ್ ಒಪ್ಪಲ್ಲ, ಕದನ ವಿರಾಮ, ಈ ಮಾತುಕತೆಯಲ್ಲಿ ಏನೇ ನಡೀತಾ ಇದ್ರು, ಇಸ್ರೇಲ್ ಯಾವ ಕಡೆ ಫೋಕಸ್ ಮಾಡಿದೆ ಅಂದರೆ ಲೆಬನಾನ್ ಕಡೆ ಫೋಕಸ್ ಮಾಡಿಬಿಟ್ಟಿದೆ. ಅಲ್ಲಿ ಹಮಾಸ್ ಇದ್ದಾರಾ, ಬೇರೆ ಉಗ್ರರಿದ್ದಾರಾ, ಅವ್ರನ್ನ ನಾವು ಹುಟ್ಟಡಗಿಸ್ಬಿಡ್ತೀವಿ ಅಂಥೇಳಿ ಲೆಬನಾನ್ ಮೇಲೆ ಆ ಥರ ದಾಳಿ ಮಾಡೋದು ಕಷ್ಟ. ಇದೇ ಲೆಬನಾನಲ್ಲಿ ಯಹೂದಿಗಳು ಕೂಡ ಇದ್ದಾರೆ. ನೀವು ಅಲ್ಲೆಲ್ಲೋ ಯಾರಿಗೂ ಹೊಡಿತೀರಿ ಅಂತ ಹೇಳಿದ್ರೆ ಕೊಲಾಟ್ರಲ್ ಡ್ಯಾಮೇಜ್ ಆಗಿಬಿಡುತ್ತೆ. ನೀವಲ್ಲಿ ಲೆಬನಾನ್ನಲ್ಲಿರೋ ಹಮಾಸನ್ನು ಯಾರನ್ನೋ ಸಾಯಿಸ್ತೀನಿ ನಾನು ಅಂದರೆ ಅಲ್ಲಿ ಯಹೂದಿನೂ ಸಾಯ್ತಾನೆ, ಇನ್ನೊಬ್ಬನೂ ಸಾಯ್ತಾನಲ್ಲಿ. ಇದೇ ಇಸ್ರೇಲ್ ಜನ ಕೂಡ ಅಲ್ಲಿ ಸಾಯ್ತಾರೆ, ಬೇರೆ ಜನ ಕೂಡ ಅಲ್ಲಿದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ ಅಲ್ಲಿ. ಸೊ ಹೀಗಿದ್ದಾಗ ಆ ಲೆಬನಾನ್ ಆಕ್ರಮಣಕ್ಕೆ ಇಸ್ರೇಲ್ ಒಂದು ಕಡೆ ಮುಂದಾಗ್ಬಿಟ್ಟಿದೆ. ಅದಕ್ಕೆ ಇರಾನ್ ಏನು ಮಾಡ್ತಾ ಇದೆ, ನೀವು ಈ ಕದನ ವಿರಾಮ ಅಂತ ಹೇಳ್ತಾ ಇದ್ದೀರಲ್ಲ, ಬರೀ ಇರಾನ್ ನೀವು ಕನ್ಸಿಡರ್ ಮಾಡಬಾರ್ದು ಇದರಲ್ಲಿ. ಲೆಬನಾನು ಇಟ್ಕೊಳ್ಳಿ, ಆ ಇಸ್ರೇಲ್ಗೆ ಬುದ್ಧಿ ಹೇಳಿ. ನೀವು ಲೆಬನಾನ್ ಮೇಲೆ ಅವ್ರು ನಿರಂತರ ಆಕ್ರಮಣ ಮಾಡ್ತಾ ಇದ್ದಾರಲ್ಲ, ಅದು ಸ್ಟಾಪ್ ಆಗಬೇಕು, ಆ ದಾಳಿ ನೀವು ಮಾಡಕೂಡ್ದು ಅಂಥೇಳಿ ಇರಾನ್ ಮಾತಾಡಿರೋದು. ಈ ಸಂಧಾನಕಾರರಿಗೆ ಮಾಹಿತಿ ಕೊಟ್ಟಿರೋದು ಇರಾನ್ನ ಸರ್ಕಾರ. ಆ ಟ್ವೀಟನ್ನು ಕೂಡ ಪೋಸ್ಟ್ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಈ ಒಂದು ವಿಚಾರದಲ್ಲಿ ಎಚ್ಚೆತ್ಕೊಳ್ಬೇಕು ಇದನ್ನು. ಅಂದರೆ ಇರಾನ್ ಹ್ಯಾಸ್ ಟೋಲ್ಡ್ ಮೀಡಿಯೇಟರ್ಸ್ ಎನಿ ಸೀಸ್ ಫೈರ್ ವಿತ್ ದ US ಆ್ಯಂಡ್ ಇಸ್ರೇಲ್ ಮಸ್ಟ್ ಇನ್ಕ್ಲೂಡ್ ಲೆಬನಾನ್. ಪೋಸ್ಟ್ ಮಾಡೋದು ಯಾರು ಗೊತ್ತಾ ಇದನ್ನು? ಡೊನಾಲ್ಡ್ ಜೆ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಅವ್ರು ಪೋಸ್ಟ್ ಮಾಡೋದು ನೋಡಿ ಇಲ್ಲಿ. ಅಂದರೆ ಇರಾನ್ ಏನು ಹೇಳ್ತಿದೆ ನಮಗೆ ಅಂದರೆ, ಈ ಕದನ ವಿರಾಮದ ಕಥೆ ಹೇಳಿ, ಬರೀ 5 ದಿನದ ನೀವು ಕದನ ವಿರಾಮದ ಮಾತು ಹೇಳಿ ನಮಗೆ, ಈ ಕದನ ವಿರಾಮದಲ್ಲಿ ಲೆಬನಾನ್ ಇನ್ಕ್ಲೂಡ್ ಮಾಡ್ಕೊಳ್ತಿದ್ರೆ ಚೆನ್ನಾಗಿರಲ್ಲ ಇದು. ಇರಾನ್ ಹ್ಯಾಸ್ ಟೋಲ್ಡ್ ಮೀಡಿಯೇಟರ್ಸ್ ಎನಿ ಸೀಸ್ ಫೈರ್ ವಿತ್ ದ US ಆ್ಯಂಡ್ ಇಸ್ರೇಲ್ ಮಸ್ಟ್ ಇನ್ಕ್ಲೂಡ್ ಲೆಬನಾನ್. ಇಲ್ಲಿ ಇರಾನ್ ಜೊತೆ ಕದನ ವಿರಾಮ ಮಾಡಿದ್ದೀನಿ ಅಂತ ಹೇಳೋದು, ಅಲ್ಲಿ ಲೆಬನಾನ್ ಮೇಲೆ ನೀವು ಭೂಮಿಯೆಲ್ಲ ವಶಪಡಿಸ್ಕೊಂಡು ಮುಂದಕ್ಕೆ ಹೋದರೆ ಅದನ್ನು ಒಪ್ಪಲ್ಲ ಅನ್ನುವ ವಾದ ಇರಾನ್ನದ್ದು ಅಂಥೇಳಿ ಡೊನಾಲ್ಡ್ ಟ್ರಂಪ್ ಇಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಆ ಮೂಲಕವಾಗಿ ಇಸ್ರೇಲ್ಗೆ ಇದು ಮೆಸೇಜ್.